ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನೋಡಿ, ಪಾವಡ ತಾಲೂಕು ಕೋಟಗುಡ್ಡ ಗ್ರಾಮ. ನೋಡಿ, ಕೋಟಗುಡ್ಡ ಗ್ರಾಮದಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಇದು ತಾಡಿ ನಾಗಮ್ಮನ ದೇವಸ್ಥಾನವಿದೆ ಕೋಟಗುಡ್ಡದಲ್ಲಿ. ಅದು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ತಾಡಿ ನಾಗಮ್ಮನ ದೇವಸ್ಥಾನ. ಇದು ಇವರು ಒಂದು ಕಟ್ಟೆ ಟೇಪ್ ಮಾಡಿ ಮರದ ಹತ್ರನ ಒಂದು ಪೂಜೆ ಮಾಡ್ತಾ ಇರ್ತಾರೆ. ಆ ಪೂಜೆ ಮಾಡುವ ಒಂದು ಇತಿಹಾಸ ಅಂದರೆ 200 ವರ್ಷಗಳ ಹಿಂದೆಲಿದ್ದನೂ ಇದನ್ನ ಪೂಜೆ ಮಾಡ್ತಾ ಬರ್ತಾ ಇರ್ತಾರೆ. ಆ ಪೂಜೆ ಮಾಡ್ತಾ ಬರ್ತಾ ಇರ್ಬೇಕಾದ್ರೆ ರಿಯಲ್ಲಾಗೆ ಒಂದು ದಿವಸನ ತಾಡಿಗೆ ಹೋಗ್ತಾರೆ. ತಾಡಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕಾದ್ರೆ ಅದು ತಾಡಿ ನಾಗಮ್ಮಂದು ಒಂದು ಏನೋ ಬಂಗಾರದ ಕುಂಕುಮ ಆಗಿ ಇವ್ರಿಗೆ ತಟ್ಟೆಯಲ್ಲಿ ಪ್ರಸಾದದಲ್ಲಿ ಬಂದಿರುತ್ತದೆ. ಆ ಪ್ರಸಾದ ಬಂದಾಗ ನೋಡಿದ್ರಾಗ ಅಯ್ಯೋ ತಾಡಿ ನಾಗಮ್ಮನೇ ಬಂದೈತಲ್ಲ ಆ ಪ್ರಸಾದದಾಗೆ ಅಂದ್ಕೊಂಡು ಮತ್ತೆ ಹೋಗಿ ಹಿಂದಿರುಗಿ ತಾಡಿಗೆ ಹೋಗಿ ವಾಪಸ್ ಕೊಡ್ತಾರೆ. ಅದನ್ನ ವಾಪಸ್ ಕೊಟ್ಟರು ಸಮೇತನೂ ಇವರು ವಾಪಸ್ ಕೊಟ್ಟು ಹಿಂತಿರುಗುವಾಗ ಇಲ್ಲಿ ಮನೆಗೆ ಕೋಟಗುಡ್ಡಕ್ಕೆ ಬರೋ ಅಷ್ಟರಾಗಿ ಮತ್ತೇನೆ ಆ ಕುಂಕುಮ ಟೇಪೇನೇ ಆ ಬಂಗಾರದ ಕುಂಕುಮ ಆ ತಾಡಿ ನಾಗಮ್ಮ ಬಂದು ಮತ್ತೇನೆ ಅವರು ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಇಲ್ಲಿಗೆ ಬಂದು ಸೇರಿರ್ತದೆ. ಇದು ಇಷ್ಟೊಂದು ಇದೆ ಇದ್ರ ಇತಿಹಾಸ. ಇನ್ನು ಭಾಳ ಸಾಕಷ್ಟಿದೆ. ಅವರೇ ಪೂಜಾರಿ ಮಾತಾಡಿರ್ತಕ್ಕಂಥ ಅಂಥದನ್ನ ನಾವು ಡೈರೆಕ್ಟು ಮಾತಾಡ್ಸೋಣ ಅವ್ರನ್ನ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದರು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನ್ ಒತ್ತಿ ಅಂತ ಹೇಳ್ತಾ. ನೋಡಿ, ತಾಡಿಗೆ ಹೋಗ್ಬೇಕಾಯಿತು. ಒಂದು ಅಂಥದ್ದಾಗಿ ಕೋಟಗುಡ್ಡ ಗ್ರಾಮದಲ್ಲೇ ತಾಡಿ ನಾಗಮ್ಮ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಪೂಜಾರಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಕೊಬರಂ ಬನ್ನಿ. ಒಂದು 200-300 ವರ್ಷಗಳ ಹಿಂದ್ಗಡೆ ಹೋಗಿ ಬರ್ಬೇಕಾದ್ರೆ ಹಬ್ಬದ ಟೈಮಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡ್ ಬರ್ಬೇಕಾದ್ರೆ ಹೂವಿನ ಪ್ರಸಾದದಲ್ಲಿ ಬಂಗಾರದ ಬೊಟ್ಟು ಬಂದಿತ್ತಂತ ಇಲ್ಲಿ. ಆ ಬಟ್ಟನ್ನ ತಗೊಂಡೋಗಿ ನೆನ್ಕೊಳ್ಳೋದಾಗಂತ ಮತ್ತೆ ವಾಪಸ್ ಕೊಟ್ಟು ಪೂಜಾರಿಗೆ ಹೇಳಿ ಬಂದವ್ರೆ. ದೇವ್ರ ಕೊರಳಲ್ಲಿ ಹಾಕಿದ್ ನೋಡಿದ್ರು ಕೂಡ ಮತ್ತೆ ಅವ್ರು ಅಲ್ಲಿಂದ ಇಲ್ಲಿ ಬರೋತ್ತಿಗೆ ಇಲ್ಲಿಗೆ ಬಟ್ ಬಂದಿದೆ. ಇರ್ಲಿ ಬಿಡ್ರಿ. ಹಂಗಾಗಿ ಅವತ್ತಿಗೆ ಈ ಜಗತ್ತು ಕಟ್ಟಿರೋದು. ಈಗ ಅಂದ್ಕೊಂಡ್ವಿ ಏನೋ ಒಂದು ಬರೀ ಜಗತ್ತಿರೋದು ಬೇಡ, ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡೋಣ ಅಂತ ಪ್ರಯತ್ನ ಮಾಡಿದ್ವಿ. ಎಲ್ಲ ಸಹಕಾರ ಸಿಕ್ತು. ಇದು ಮಾಡಿ ಅದೇ ಇವತ್ತಿಗೆ ನೆರವೇರಿದೆ. ಅದು ಇವತ್ತಿಗೆ ಜೀವಗಳ ಕೊಟ್ಟಂಗೆ ಇವತ್ತು ಪ್ರತಿಷ್ಠಾಪನೆ ಮಾಡ್ದಂಗೆ. ಓಕೆ ಸರ್. ಈಗಲೂ ಆ ಬೊಟ್ಟು ನಮ್ಮ ಇದರಲ್ಲಿ ದೇವ್ರ ಕೊರಳಲ್ಲಿ ಹಾಕಿದ್ದೀವಿ. ನೋಡಿ ಸೆಂಟ್ರಲ್, ಅದೇ ತಾಡಿಯಿಂದ ಬರ್ತಕ್ಕಂಥ ಬೊಟ್ಟು ಅಷ್ಟು ಮಾಡಿದ್ದೀವಿ. ನಮ್ಮ ತಾಯಿ ಕೃಪೆ ಅಷ್ಟೇ. ಓಕೆ ಸರ್. सावधान श्रीलक्ष्मी नारायण ध्यान सावधान श्रीराम सह सीतयौ तव वैवाहिक साक्षिके हित्वाज्याहुति पंचकं निजकरं निजकराभ्यं पाकारास्थितं वाचाहोमपुरस्सरं प्रणये विप्राशिषानुग्रहं एतद्भोजभोन ನಮಸ್ತೆ.
ಸರ್ ನಮಸ್ಕಾರ. ಇದು ದೇವಸ್ಥಾನದ ಹೆಸರೇನು? ಯಾವ ದೇವಸ್ಥಾನ ಇದು? ದೇವರು ಯಾವ ದೇವರು? ತಾಡಿ ನಾಗಮ್ಮ. ಇದು ಇವತ್ತು ಏನು ಮಾಡ್ತಾ ಇದ್ದೀರಿ ಇಲ್ಲಿ? ತಾಡಿ ನಾಗಮ್ಮನ ದೇವ್ರ ಉತ್ಸವ ಮಾಡ್ತಾ ಇದ್ದೀರಲ್ಲ? ನಾಗರ ಪ್ರತಿಷ್ಠಾಪನೆ, ಹೋಮ, ನವರಾತ್ರಿ. ಇದು ದೇವಸ್ಥಾನ ಎಷ್ಟು ವರ್ಷದಿಂದಲೂ ಇದೆ ಈ ಥರ? ಸುಮಾರು 150ರಿಂದ 200 ವರ್ಷ ಹಳೆ ಕಟ್ಟೆ. ನೋಡಿ ವೀಕ್ಷಕರೇ, ತಾಡಿ ನಾಗಮ್ಮನ ದೇವಸ್ಥಾನ ಇಲ್ಲಿ ಕೋಟ್ಗುಡ್ಡ ಗ್ರಾಮದಲ್ಲಿ ಸುಮಾರು 200 ಅಥವಾ 150 ವರ್ಷಗಳ ಹಿಂದಲೂ ಸಮೇತನ ಇಲ್ಲಿ ಹಳೆ ಕಟ್ಟೆಯಾಗಿ ಇದೆ. ಆ ಕಟ್ಟೆನ ಇವತ್ತಿನ ದಿವಸ ಅಂದರೆ ಇವತ್ತು ಶುಕ್ರವಾರ, ಈ ಶುಕ್ರವಾರ ದಿವಸದಂದು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಕೋಟ್ಗುಡ್ಡ ಗ್ರಾಮಸ್ಥರು. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಈ ತಾಡಿ ನಾಗಮ್ಮನ ದೇವರು ಎಲ್ಲಿದೆ, ಹೇಗಿದೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಿದ್ದೀನಿ. ಸಾಕಷ್ಟು ಜನ ಭಕ್ತಾದಿಗಳು ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳ್ಕೊಳ್ತೇನೆ. ದಯವಿಟ್ಟು ನಮ್ಮ ಹಿರಿಯರು ಏನು ಹೇಳ್ತಾ ಇದ್ದಾರೆ ಆ ದೇವಸ್ಥಾನದ ಬಗ್ಗೆ ಅಂತ ಕೇಳೋಣ ಬನ್ನಿ. ಸ್ವಾಮಿ, ಇದು ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ? 150ರಿಂದ 200 ವರ್ಷ ದೇವಸ್ಥಾನ. ಹಳೆ ಕಟ್ಟೆ. 150ರಿಂದ 200 ವರ್ಷಗಳ ಹಿಂದೆ ಇರ್ತಕ್ಕಂಥ ದೇವಸ್ಥಾನ. ಇದೆಲ್ಲ ಹೊಸದಾಗಿ ಮಾಡಿಸ್ಬಿಟ್ಟು ಮೊದಲೆಯಿಂದ ಕರೆಸಿದ್ದೀರಾ? ಯಾರನ್ನ? ಪೂಜಾರ್ನ, ಅರ್ಚಕರನ್ನ? ವಿಗ್ರಹ ಮಾಡೋ ಅಂತಾರಲ್ಲ, ಮೊದಲೆಯಿಂದ ಕರೆಸಿದ್ದೀರಾ? ವಿಗ್ರಹ ವಿದ್ರಾಶ್ವತೆಯಿಂದನ ನೋಡಿ ವೀಕ್ಷಕರೇ, ವಿದ್ರಾಶ್ವತೆಯಿಂದ ನಾಗರಹ ವಿಗ್ರಹವನ್ನು ತಂದಿದ್ದಾರೆ ಕೋಟ್ಗುಡ್ಡ ಗ್ರಾಮಸ್ಥರು. ಇದಕ್ಕೆ ಪೂಜಾರಿ ಯಾರು? ಇದಕ್ಕೆ ಈ ದೇವಸ್ಥಾನದ ಪೂಜಾರಿ ಯಾರು? ನಾವೇ ನಮ್ಮ ಗುಂಪಲ್ಲಿ ಯಾರೋ ನಿಮ್ಮ ಗುಂಪಲ್ಲಿ ಯಾರಾದರೂ ಅನ್ನ ತಂದಿರೋ ಮಾಡ್ಕೊಂಡು ಹೋಗ್ತೀರಾ? ಅಂದರೆ ಇವರೇ ಅಂತೇಳಿ ಇನ್ನೂ ನೇಮಕ ಮಾಡಿಲ್ಲ. ನೋಡಿ, ಧರ್ಮವರದಿಂದ ಪೇಂಟ್ನರ್ ಕಳಿಸಿ ದೇವಸ್ಥಾನನ ಇದನ್ನೆಲ್ಲ ಅಲಂಕೃತ ಪೇಂಟನ್ನು ಮಾಡಿಸಿ ಅಲಂಕೃತವಾಗಿ ಇದು ಮಾಡಿದ್ದಾರೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಭಕ್ತಾದಿಗಳು ಏನಿದ್ದೀರೋ ಈ ದೇವಸ್ಥಾನಕ್ಕೆ ನಡ್ಕೋಣ ಅಂತಾರೋ ಯಾರು ತಾಡಿ ನಾಗಮ್ಮನ ದೇವಸ್ಥಾನ ಇಲ್ಲಿ ಭಾಳ ಅದ್ಭುತವಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಕೈಗೂಡಿಸ್ರಿ ಅಂತ ಹೇಳ್ತಾ, ತಾಡಿ ನಾಗಮ್ಮನ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಡ್ಗೆರೆಗೆ ಹೋಗ್ಬೇಕಾಯಿತು, ಕೊರಟಗೆರೆ ತಾಲೂಕು, ಅದು ಇಲ್ಲೇ ಇದೆ. ದಯವಿಟ್ಟು ಈ ವಿಡಿಯೋ ನೋಡ್ತಕ್ಕಂಥವ್ರು ಹೀಗೇ ಸಾಕಷ್ಟು ಜನ ಬರ್ಬೋದು. ಓಕೆ ಸರ್, ಅಷ್ಟೇ ಹೇಳ್ರಿ.